ಸೊ ಇವಾಗ ನಾವು ಕರಿಯರ್ ಮತ್ತು ಪ್ರಿಪ್ರೇಷನ್ ಹೆಂಗ್ ಮಾಡ್ಬೇಕಂತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕೇಳೋಣ ಅವ್ರನ್ನ. ಸೊ ಇವಾಗ ಕರಿಯರ್ ಮತ್ತು ಪ್ರಿಪ್ರೇಷನ್ ಅಂತ ಬಂದಾಗ ಇದ್ರ ಬಗ್ಗೆ ಒಂದ್ ಲೈನ್ ಏನ್ ಹೇಳ್ಬೋದು? ಕರಿಯರ್ ಮತ್ತು ಪ್ರಿಪ್ರೇಷನ್ ಅಂದ್ರೆ ನಿಮ್ದ ಇದ್ರೊಳಗೆ ಹೆಂಗಿತ್ತು ಕರಿಯರ್ ಮತ್ತು ಪ್ರಿಪ್ರೇಷನ್? ಪ್ರಿಪ್ರೇಷನ್ ಆಸ್ ಇನ್ ನಾನು ಸ್ಟಾರ್ಟ್ ಮಾಡಿ ಜಾವಾ ಇಂತ್ರ. ಓಕೆ. ನಾನು ಜೆ ಸ್ಪೈಡರ್ ಜಾಯ್ನ್ ಆಗಿದ್ದೆ, ನಂಗೆ ಫ್ರೀದಾಗ ಆಗಿತ್ತು. ಜೆ ಸ್ಪೈಡರ್ ಜಾಯ್ನ್ ಆಗಿದ್ದೆ, ಅಲ್ಲಿ ಒಂದು 3-4 ತಿಂಗಳು ಇದ್ದೆ, ಮಾಡಿದ್ನಿ. ನಾ ಆಕ್ಚುಲಿ ಇಲ್ಲಿ ನಂಗೆ ಬೆಂಗಳೂರಿಗೆ ಬಂದ್ಮೇಲೆ ನಂಗೆ ರಿಯಲೈಸ್ ಆಯ್ತು ಇಲ್ಲ ಕಾಂಪಿಟೇಷನ್ ಜಾಸ್ತಿ ಇದೆ. ಯಾಕಂದ್ರೆ ನನ್ನ ಒಂದೇ ಬ್ಯಾಚ್ನಾಗ 260-270 ಸ್ಟೂಡೆಂಟ್ಸ್ ಇದ್ರು ನನ್ ಜೋಡಿನಿ. ಅವ್ರು ಯಾರೋ ಸ್ಟೂಡೆಂಟ್ ಅಲ್ಲ, ನನ್ ಕಾಂಪಿಟೇಟರಿ ಅವ್ರು. ಇವಾಗ ಯಾವ್ದೋ ಒಂದು ಕಂಪ್ನಿ ಬತ್ತಂದ್ರ ಅವ್ರು ನನ್ ಬಾಜು ಕೂತಾವ, ನಾಳೆ ಪ್ಲೇಸ್ ಆಗ್ಬೋದು ಅವ್ರು. ಅಂತಾವ್ ನಮ್ಮಲ್ಲೇನೆ 13 ಬ್ಯಾಚ್ ಇದ್ದು. 13 ಬ್ಯಾಚ್ ನಮ್ಮ ಒಂದೇ ಇನ್ಸ್ಟಿಟ್ಯೂಟ್ ದಾಗ. ಅಂತ ಅವರು ಜೆ ಸ್ಪೈಡರ್ ಬೆಂಗಳೂರಾಗ 7 ಇನ್ಸ್ಟಿಟ್ಯೂಟ್ ಇದ್ದು. ಸೊ ಆಲ್ಮೋಸ್ಟ್ ಒಂದು 15-16 ಸಾವಿರ ಮಂದಿ ಒಂದ್ ರೋಲ್ ಸಂಬಂಧ ಕಾಂಪೀಟ್ ಮಾಡತ್ತಿದ್ರ. ಈಗ ನಮ್ಮ ಒಂದ್ ಇನ್ಸ್ಟಿಟ್ಯೂಟ್ ಬತ್ತಂದ್ರ ಆಬ್ವಿಯಸ್ಲಿ ನಿಮ್ ಇನ್ಸ್ಟಿಟ್ಯೂಟ್ ಕಳ್ಸತಾರ, ಯಾಕಂದ್ರೆ ಒಂದೇ ಇನ್ಸ್ಟಿಟ್ಯೂಟ್ ಇಲ್ಲ, ಹಂಗಾಗಿ ಕಳಿಸ್ತಾರ. ಕಾಂಪಿಟೇಷನ್ ಆಬ್ವಿಯಸ್ಲಿ ಜಾಸ್ತಿ ಇತ್ತು. ಸೊ ಇಲ್ಲಿ ಬಂದ ಮೇಲೆ ನಂಗೆ ಎಕ್ಸ್ಪೋಜರ್ ಸಿಕ್ತು. ಇಲ್ಲ ಅನ್ಕೊಂಡಟ್ ಈಸಿ ಇಲ್ಲ, ಹಾರ್ಡ್ ಐತಿ. ಮತ್ತೆ ಇನ್ನೊಂದೇನ್ ಡಿಸ್ಅಡ್ವಾಂಟೇಜ್ ನಮ್ ಸೈಡ್ ಮಂದಿಗೆ ಕಮ್ಯುನಿಕೇಶನ್. ಸೊ ಬೆಂಗಳೂರು ಸೈಡ್ ಮಂದಿ ಈಸಿಲಿ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ತಾರೋ, ಅವ್ರಿಗೆ ಅಂದ್ರೆ ಸ್ಟೇಜ್ ಫಿಯರ್ ಇಲ್ಲ ಅವ್ರಿಗೆ. ನಮ್ ಸೈಡ್ ಏನ ಅನ್ಸೋದ ಇಲ್ಲ, ಹಾ ನಂಗೆ ಹೇಳಕ್ ಆಗುದಿಲ್ಲ, ಅಂಜಿಕ್ ಬರ್ತೈತಿ, ಮಾತಾಡಕ್ ಆಗಂಗಿಲ್ಲ. ಇದ ಒಂದ್ ಮೇನ್ ಡಿಸ್ಅಡ್ವಾಂಟೇಜ್ ನಮ್ ಕಡೆ. ಸೊ ಇಲ್ಲಿ ಬಂದ್ಮೇಲೆ ನಂಗೆ ರಿಯಲೈಸ್ ಆಗಿದ್ದು ಇಲ್ಲ, ನಾ ಮಾತಾಡ್ಬೇಕು ಒಳ್ಳೇದ. ಮತ್ತೆ ಆಕ್ಚುಯಲ್ ಕಾಂಪಿಟೇಷನ್ ಏನೈತಿ ಇಲ್ಲಿ ಬಂದ್ಮೇಲೆ, ಮತ್ ಇಲ್ಲ ನಾ ಏನ್ ಕಲತ್ರ ಮುಂದ್ 3 ತಿಂಗಳಿಗೆ ಅಥವಾ 4 ತಿಂಗಳಿಗೆ ಅದು ಮುಂದ್ ಯೂಸ್ ಆಗತ್ತೆ ನನಗೆ ಇಂಟರ್ವ್ಯೂ ಟೈಮ್ದಾಗ. ಸೊ ಬರೀ ಟೆಕ್ನಿಕಲ್ಲಿ ಅಷ್ಟ ಕಲಿದಲ್ಲ, ಏನಿವು ಪರ್ಸನಲ್ ಇವ್ ಇರ್ತಾವಲ್ಲ, ಇವನು ಕಲಿಬೇಕು. ಇಂಗ್ಲಿಷ್ ಕಲೀರಿ, ಚೆನ್ನಾಗಿ ಮಾತಾಡೋದು, ಇದು ಮ್ಯಾಟರ್ ಆಗಿತ್ತು ಅವಾಗ. ನೆಕ್ಸ್ಟ್ ಈಗ ಕಮ್ಯುನಿಕೇಶನ್ ಆಯ್ತು. ನೆಕ್ಸ್ಟ್ ಕಮ್ಯುನಿಕೇಶನ್ ಆದ್ಮೇಲೆ ನಿಮ್ದು ಯಾವ್ದೋ ಲ್ಯಾಂಗ್ವೇಜ್ ಹಿಡಿದ್ರಿ ಅಂದ್ರೆ ಟೈಮ್ ಕೊಡ್ರಿ, ಒಂದು 2-3 ತಿಂಗಳ. ಆಲ್ಮೋಸ್ಟ್ ಒಂದ್ ಅಡ್ವಾನ್ಸ್ ಲೆವೆಲ್ ಮಟ್ಟ ಬರ್ರಿ. ಯಾಕಂದ್ರೆ ಇವಾಗ ಮಾರ್ಕೆಟ್ ಪ್ಲೇಸ್ನಾಗ ಮೊದಲ್ ಹೆಂಗಿತ್ತು, ಮಿಡ್ ಲೆವೆಲ್ ಮಟ್ಟ ಇದ್ರೆ ಓಕೆ ಒಂದ್ ಏನೋ ಇತ್ತು. ಬಟ್ ಇವಾಗ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಮಟ್ಟ ಬೇಸಿಕ್ DSA ಕಲೀರಿ, ಲೀಡ್ ಕೋಡ್ ನ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ರಗಡ್ ಪ್ಲಾಟ್ಫಾರ್ಮ್ ಅದಾವು. ಸೊ ಅಲ್ಲಿ ನಿಮ್ಗೆ ಇಲ್ಲಿ ಒಂದ್ ಕಮಾಂಡ್ ಬರೋ ಮಟ್ಟ ಅಟ್ ಲೀಸ್ಟ್ ಟ್ರೈ ಮಾಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಕಲ್ತ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ಪ್ರಿಪರೇಷನ್ ಮಾಡ್ಕೋರಿ. ಇಂಟರ್ವ್ಯೂ ಪ್ರಿಪರೇಷನ್ ಆಬ್ವಿಯಸ್ಲಿ ಮ್ಯಾಟ್ರಾಗ ಸ್ವಲ್ಪ ಬೇಸಿಕ್ಸ್ ಕ್ವಶನ್ ಇರ್ತಾವ, ಮಾಡ್ಕೋರಿ. ನೀವು ಇಲ್ಲೇ ನಿಮ್ ಮಾರ್ಕ್ ಇಂಟರ್ವ್ಯೂ ಕೊಡ್ರಿ ಎಲ್ಲರೇ. ಸೊ ಅಟ್ ಲೀಸ್ಟ್ ನಿಮ್ಗೆ ಸ್ಟೇಜ್ ಫಿಯರ್ ಅನ್ನೋದು ಕಡಿಮೆ ಆಗತ್ತ. ಬೋತ್ ನಿಮ್ದು ಏನ ಕಮ್ಯುನಿಕೇಶನ್ ಪ್ಲಸ್ ನಿಮ್ದ ಲ್ಯಾಂಗ್ವೇಜ್ ಡಾಮಿನೆನ್ಸ್, ಅದಾದ್ಮೇಲೆ ಇಂಟರ್ವ್ಯೂ ಪ್ರಿಪರೇಷನ್, ಇವು 3 ಬಾಳ ಮ್ಯಾಟರ್ ಆಗ್ತಾವ. ಓಕೆ. ಈ ಕರಿಯರ್ ಮತ್ತು ಪ್ರಿಪರೇಷನ್ ಮೇಲೆ ಒಂದಿಷ್ಟು ಜನ ನನಗೆ ಕ್ವಶನ್ಸ್ ರೈಸ್ ಮಾಡ್ಯಾರ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟ, ಕರೆಂಟ್ ಮಾರ್ಕೆಟ್ದಾಗ ಮೋಸ್ಟ್ ಇನ್ ಡಿಮ್ಯಾಂಡ್ ಯಾವ್ದು ಜಾಬ್ಸ್ ಯಾವ್ಯಾವ ಅದಾವ ಇವಾಗ ಕರೆಂಟ್ ಮಾರ್ಕೆಟ್ದಾಗ ಅಂತ? ಕರೆಂಟ್ ಮಾರ್ಕೆಟ್ ಒಳಗೆ ಇವಾಗ SD ಇವೆಲ್ಲ ಆಲ್ಮೋಸ್ಟ್ ಅದಾವು. ನೆಕ್ಸ್ಟ್ ಅದ್ ಬಿಟ್ರೆ AI ಇಂಜಿನಿಯರ್, ML ಇಂಜಿನಿಯರ್, ಡೇಟಾ ಸೈಂಟಿಸ್ಟ್, ಡೇಟಾ ಅನಲಿಸ್ಟ್, ಇವಾಗ ಕರೆಂಟ್ಲಿ ಮಾರ್ಕೆಟ್ ಪ್ಲೇಸ್ ಒಳಗೆ ಈಗ ಆಲ್ಮೋಸ್ಟ್ ಬೇಕಾಗಿದ್ದು ರೋಲ್ಗಳ. ಇನ್ನೊಂದು ಕ್ವಶನ್ ಬಂದೈತಿ, ಈ ಕಾಲೇಜ್ದಾಗ ಇರುವಾಗ ಜಾಬ್ ಹೆಂಗ್ ಪ್ರಿಪೇರ್ ಆಗ್ಬೇಕು? ಲೈಕ್ ನೀ ಹೆಂಗ್ ಹೇಳಿದ್ಲ, ನಂದು ಏನೋ ಡಿಗ್ರಿ ಮುಗಿಬಿಟ್ಲೆ ನನ್ ಕೈಯಾಗ ಒಂದು ಆಫರ್ ಲೆಟರ್ ಬರ್ಬೇಕ, ಆದ್ರ ಹೆಂಗ್ ನಾವು ಪ್ರಿಪೇರ್ ಆಗ್ಬೇಕು? ಸೊ ಒಂದ್ ಹಿಡದೇ ಹಿಡಿಬೇಕಂತ ಹೇಳಿ ಫಸ್ಟಿಗೆ ಯೂಟ್ಯೂಬ್ ಇದೆಲ್ಲ ನೋಡ್ರಿ, ಸರ್ಚ್ ಮಾಡ್ರಿ. ಫಸ್ಟಿಗೆ 1 ತಿಂಗಳು ಏನೂ ಗೊತ್ತಾಗಂಗಿಲ್ಲ, ಎಲ್ಲಿ ಹೋದ್ರೆ ಏನಾಗತ್ತ, ಜಾವಾ ಕಲಿಲೋ, ಪೈಥಾನ್ ಕಲಿಲೋ, C# ಕಲಿಲೋ. ಯಾಕಂದ್ರೆ ಯೂಟ್ಯೂಬ್ನಾಗ ಹೋದ್ಕೂಲೆ ನಮ್ಗೆ ಎಲ್ಲಾರು ಒಂದೊಂದು ಅಡ್ವಾಂಟೇಜ್ ಹೇಳ್ತಾರೋ, ಡಿಸ್ಅಡ್ವಾಂಟೇಜ್ ಹೇಳ್ತಾರೋ. ನಿಮ್ಗೊಂದು ಕರೆಕ್ಟ್ ಕರಿಯರ್ ಪಾತ್ ಇಟ್ಕೋರಿ. ಇಲ್ಲ ನಾ ಪೈಥಾನ್ಯಾಗ ಮಾಡ್ಬೇಕು, ಜಾವಾದಾಗ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನೀವು ಇದು ಹಿಡ್ಕೋರಿ. ಒಂದ್ ನೀವು ಆಲ್ಮೋಸ್ಟ್ ಏನ ಕಾಲೇಜ್ ಫಸ್ಟ್ ಇಯರ್ ಎಂಡಿಂದ ಶುರು ಮಾಡಿದ್ರಂದ್ರ ಆಲ್ಮೋಸ್ಟ್ 3rd ಇಯರ್ ಬಂದ್ರ 3rd ಇಯರ್ ವರೆಗೂ 1 ವರ್ಷದ ಪ್ರಿಪರೇಷನ್. 1 ವರ್ಷದಾಗ 3 ತಿಂಗಳು ನಿಮ್ದು ಲ್ಯಾಂಗ್ವೇಜ್ ಪ್ರಿಪರೇಷನ್ ಕೊಡ್ರಿ. ಲ್ಯಾಂಗ್ವೇಜ್ ಚಂದಂಗ್ ಕಲೀರಿ, ಪೂರಾ ಒಂದ್ ಲೆವೆಲ್ ಮಟ್ಟ, ಅಡ್ವಾನ್ಸ್ ಲೆವೆಲ್ ಮಟ್ಟ ಲ್ಯಾಂಗ್ವೇಜ್ ಕಲ್ತ. ಅದಾದ್ಮೇಲೆ SQL ಕಲೀರಿ. ಆಮೇಲೆ ನೀವು ಇಲ್ಲ ಫುಲ್ ಸ್ಟಾಕ್ ಡೆವಲಪರ್ ಅದು ಮಾಡೋದ್ರ ಫ್ರಂಟ್ ಎಂಡ್ 3 ತಿಂಗಳು ಟೈಮ್ ಕೊಡ್ರಿ. ಡೇಟಾಬೇಸ್, ಬ್ಯಾಕ್ ಎಂಡ್ ಅಲ್ಲೇ ಮಿನಿ ಪ್ರಾಜೆಕ್ಟ್ ಮಾಡ್ಕೋತೀರಿ. ಬೆಟ್ರ್ ಏನ ನೀವು ಸ್ಕಿಲ್ ಕಲಿದ್ರ ಜೊತೆಗೆ ನಾವು ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತೀವಿ, ನಾವ್ ಎಷ್ಟ್ ಪ್ರಾಕ್ಟೀಸ್ ಮಾಡ್ತೀವಿ ಅದು ಮ್ಯಾಟರ್ ಬಾಳ ಆಗತ್ತ. ಸೊ ಬೆಟ್ರ್ ಏನ ಪ್ರಾಜೆಕ್ಟ್ ಆಲ್ಮೋಸ್ಟ್ ಪ್ರಾಜೆಕ್ಟ್ ಮಾಡ್ಕೋತಾನ ಕಲಿಯೋದು ಬೆಟ್ರ. ಸೊ ರಗಡ್ ನಿಮ್ಗೆ ಯೂಟ್ಯೂಬ್ ನ ಫ್ರೀ ರಿಸೋರ್ಸ್ ಅದಾವು. ಗಿಟಬ್ ನಾಗ ನಿಮ್ಗೆ ಫ್ರೀ ರಿಸೋರ್ಸ್ ಆಲ್ಮೋಸ್ಟ್ ಎಲ್ಲಾ ಫ್ರೀ ರಿಸೋರ್ಸ್ ಗಿಟಬ್ ನಾಗ ಸಿಗ್ತೈತಿ. ಏನಿಲ್ಲ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ರಿ, ಇಲ್ಲ ಅವ್ರ ಏನ್ ಬಿಲ್ಡ್ ಮಾಡ್ಯಾರು. ಸೊ ಈ ಬಿಲ್ಡ್ ನಾಗ ನಾ ಏನ್ರೆ ಕಾಂಟ್ರಿಬ್ಯೂಟ್ ಮಾಡ್ಬೋದನ, ಇದನ್ನೆಲ್ಲ ನೋಡ್ರಿ. ಆಲ್ಮೋಸ್ಟ್ ನೀವು 3rd ಇಯರ್ ನೋಡ್ಲಿ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಮಾಡ್ರಿ. ಅದಾದ್ಮೇಲೆ 1-2 ತಿಂಗಳು ನಿಮ್ದು ಇಂಟರ್ವ್ಯೂ ಪ್ರಿಪರೇಷನ್ ಶುರು ಮಾಡ್ರಿ. ಅಂದ್ರೆ ಇವಾಗ ಹೆಂಗಿರ್ತೋ ಆಲ್ಮೋಸ್ಟ್ ಕಂಪ್ನಿಗೆಲ್ಲ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಿರ್ತಾರ. ಸೊ ರಿಪೀಟೆಡ್ ಕ್ವಶನ್ಸ್ ಗಳು ಯಾವ್ದಾವು ಅವನ್ನೆಲ್ಲ ನೋಟ್ ಡೌನ್ ಮಾಡ್ಕೋರಿ. ನಾ ಹೆಂಗ್ ಆನ್ಸರ್ ಮಾಡ್ಬೇಕು ಅವನ್ನ ರಿಪೀಟೆಡ್ ಕ್ವಶನ್ಸ್ ಗಳ. ಬೆಟ್ರ್ ಇಂಟರ್ವ್ಯೂ ಟೈಮ್ದಾಗ ನೀವು ಇಟ್ಲ ಎಕ್ಸಾಂಪಲ್ ಕೊಟ್ಟು ಹೇಳೋದಿದ್ರೆ ತೀರಾ ಅನುಕೂಲ ಆಗತ್ತೆ. ಯಾಕಂದ್ರೆ ಅವ್ರಿಗೆ ಏನ್ ಅನ್ಸತಿ, ಇಲ್ಲ ಕ್ಯಾಂಡಿಡೇಟ್ಗ
ಡೆಪ್ತ್ ನಾಲೆಜ್ ಐತಿ. ಸೊ ಅವ್ಗೆ ರಿಯಲ್ ಟೈಮ್ ಎಕ್ಸಾಂಪಲ್ ಗೊತ್ತಾವು. ಸೊ ಇದೊಂದು ಮ್ಯಾಟರ್ ಆಗತ್ತ. ಸೊ ಇದಾದ್ಮೇಲೆ ಕಮ್ಯುನಿಕೇಶನ್ ಎವ್ರಿ ಡೇ ಎಲ್ಲಿ ಹೋದ್ರು ಕಮ್ಯುನಿಕೇಶನ್ ಬೇಕು. ಯಾಕಂದ್ರೆ ಕನ್ನಡದಾಗ ಯಾರು ಮಾತಾಡಂಗಿಲ್ಲ, ಇಂಟರ್ವ್ಯೂ ಯಾರು ತಗೊಳಂಗಿಲ್ಲ. ಸೊ ಬೆಟರ್ ಕಮ್ಯುನಿಕೇಶನ್ ಒಂದ್ ಯಾವತ್ತು ಬೇಕು, ಅದೊಂದು ಆಡ್ ಮಾಡ್ಬಿಡ್ರಿ. ಸೊ ಆಲ್ಮೋಸ್ಟ್ ನಿಮ್ದು ಥರ್ಡ್ ಇಯರ್ ಆಲ್ಮೋಸ್ಟ್ 5th ಸಮ್ ಅಥವಾ ನಿಮ್ 7th ಸಮ್ ಇರೋ ಮಟ್ಟ ಮಾಡ್ರಿ. ಅಲ್ಲಿ ಅವಾಗ ಚಲೋ ಇಂಟರ್ನ್ಶಿಪ್ ಶೇಖರ ಮಾಡ್ಕೋರಿ, ಇಲ್ಲಾಂದ್ರ ಅಪ್ಲೈ ಮಾಡಕ್ ಶುರು ಮಾಡ್ರಿ. ಸೊ ಒಂದ್ 3-4 ತಿಂಗಳ ಆದ್ಮೇಲೆ ಒಂದ್ 2-3 ಫೇಲ್ಡ್ ಇಂಟರ್ವ್ಯೂ ಅಂದ್ರೆ ನಮ್ದು ರಿಯಾಲಿಟಿ ಚೆಕ್ ಆಕೈತಿ. ಇಲ್ಲ ನಾ ಇನ್ನೂ ಇಷ್ಟು ಇಲ್ಲಿ ಇಂಪ್ರೂವ್ ಆಗ್ಬೇಕು, ಈ ಏರಿಯಾ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸೊ ಇಂಪ್ರೂವ್ಮೆಂಟ್ ಮಾಡ್ರಿ, ಮತ್ತೆ ಬ್ಯಾಕ್ ಸೇಮ್ ಪ್ರಾಸೆಸ್. ಓಕೆ, ಇನ್ನೊಂದು ಕ್ವಶನ್ ಏನಂದ್ರೆ AI ಮತ್ತು ಡೇಟಾ ಸೈನ್ಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಒಬ್ರು ಕೇಳಾರ. ಸೊ ಅವ್ರಿಗೆ ಏನ್ ನೀವು ಹೇಳ್ಬೋದು? ಸ್ಟಾರ್ಟ್ ಆಲ್ವೇಸ್ ಪೈಥಾನ್, AI ಗ ಡೇಟಾ ಸೈನ್ಸ್ ಗ ಎರಡಕ್ಕೂ ಪೈಥಾನ್ ಕಲೀರಿ. ಒಂದು ಅಡ್ವಾನ್ಸ್ ಲೆವೆಲ್ ಮಟ್ಟ ಕಲೀರಿ, ಪ್ರಾಜೆಕ್ಟ್ ಮಾಡ್ಕೋರಿ. ನಿಮ್ಗೊಂದ್ 2-3 ಪ್ರಾಜೆಕ್ಟ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಪೈಥಾನ್ ಮೇಲೆ ಕಮಾಂಡ್ ಬರ್ತೈತಿ. ಸೊ ಅದಾದ್ಮೇಲೆ ಪಾಂಡಾಸ, ನಂಪಾಯ, ಮ್ಯಾಟ್ಪ್ಲಾಟ್ಲಿಬ್ ಇವ್ 3 ಕಲೀರಿ. ಇವ್ 3ಕ್ಕೂ ಆಲ್ಮೋಸ್ಟ್ ನಿಮ್ಗೆ ಯೂಟ್ಯೂಬ್ನಾಗ ರಗಡ್ ರಿಸೋರ್ಸ್ ಸಿಗ್ತೈತಿ. ಪೈಥಾನ್ ಕೋಡ್ ವಿತ್ ಹ್ಯಾರಿದ್ 100 days ಒಂದು ಬೂಟ್ ಕ್ಯಾಂಪ್ ಐತಿ, ಯೂಟ್ಯೂಬ್ನಾಗ ಫ್ರೀ ಐತದ. ಸೊ ಅದು ರೆಫರೆನ್ಸ್ ಚಲೋ ಐತದ, ಹಿಂದಿ ಒಳಗ ಐತಿ, ಇಂಗ್ಲಿಷ್ನಾಗೂ ಐತಿ. AML ಗ ಪೈಥಾನ್ ಇಂದ ಸ್ಟಾರ್ಟ್ ಮಾಡ್ರಿ. ಎಲ್ಲಾರು ಒಂದ್ 3-4 ತಿಂಗಳು ಟೈಮ್ ಕೊಡ್ರಿ. ಅದಕ್ಕೆ 3-4 ತಿಂಗಳನ್ಯಾಗ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ಕೋರಿ. ಅಟ್ ಲೀಸ್ಟ್ ಮಿಡ್ ಲೆವೆಲ್ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ಕೋರಿ. ಸೊ ಅದ್ರ ಮೇಲೆ ಲ್ಯಾಂಗ್ವೇಜ್ ಮೇಲೆ ಕಮಾಂಡ್ ಬರ್ತೈತಿ. ಅದ್ರ ಜೊತೆಗೆ ನೀವು ಪಾಂಡಾಸ, ನಂಪಾಯ, ಮ್ಯಾಟ್ಪ್ಲಾಟ್ಲಿಬ್ ಕಲೀರಿ. ಅದ್ರ ಮೇಲೂ ಬೇಸಿಕ್ ಪ್ರಾಜೆಕ್ಟ್ ನೀವು ಹೆಂಗ್ ಇದ್ ಮಾಡ್ತೀರಲ್ಲ. ಅದಾದ್ಮೇಲೆ ML ಮಾಡೆಲ್ಗಳ ಮಾಡಕ್ ಶುರು ಮಾಡ್ರಿ. ಪ್ರಾಂಪ್ಟ್ ಇಂಜಿನಿಯರಿಂಗ್ ಅದ್ರ ಜೊತೆ ಪ್ಯಾರಲಲ್ ಆಗಿ ಕಲೀರಿ. ಮತ್ತೆ ಮಾಡೆಲ್ ಹೆಂಗ್ ಬಿಲ್ಡ್ ಮಾಡ್ಬೇಕು, ಯಾವ ಮಾಡೆಲ್ ಯಾವಾಗ ಯೂಸ್ ಮಾಡ್ಬೇಕು, ರಿಯಲ್ ಲೈಫ್ ಎಕ್ಸಾಂಪಲ್ಗಳದ ಆಲ್ಮೋಸ್ಟ್ ಯೂಸ್ ಮಾಡಿದ್ರೆ ಬೆಟರ್. ರಿಯಲ್ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಾಕತ್ತಿ ಅಂದ್ರೆ ಅದ್ ಮಾಡಾಕತ್ತಿ ಅಂದ್ರೆ ನಿಮ್ಗೆ ಭಾಳ ಈಸಿ ಆಗತ್ತೆ. ನೀವು ಏನ ಸುತ್ತಮುತ್ತಲು ನಮ್ಗೆ ಇರುವ ಪ್ರಾಬ್ಲಮ್ಗಳನ್ನ AI ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಾಕತ್ರಿ ಅಂದ್ರೆ ನಿಮ್ಗೆ ಈಸಿ ವೇದಾಗ ನಿಮ್ಗೆ ಏನಾಗತ್ತ, ಗ್ರಾಸ್ಪ್ ಆಗತ್ತ. ಪ್ಲಸ್ ಏನಾಗತ್ತ, ನಿಮ್ಗೆ ನಾಳೆ ಇಂಟರ್ವ್ಯೂದಾಗ ನಿಂಗೆ ಹೇಳ್ಕೊಳಕ್ ಈಸಿ ಆಗತ್ತ. ಇಲ್ಲ ನಂದು ರಿಯಲ್ ಲೈಫ್ ಪ್ರಾಬ್ಲಮ್ ಇದಿತ್ತು, ಇದನ್ನ ಸಾಲ್ವ್ ಮಾಡೀನಿ ಅಂತ ಹೇಳಕ್ ಈಸಿನ ಆಗುತ್ತೆ. ಸೊ ಇನ್ನೊಂದು ಕ್ವಶನ್ ಏನಂದಾರಂದ್ರ, ಈಗ ಜಾವಾ ಬ್ಯಾಕ್ ಗ್ರೌಂಡ್ ಇಂದ್ರ AML ಗೆ ಶಿಫ್ಟ್ ಆಗ್ಬೇಕಂದ್ರ ಎಷ್ಟು ಈಸಿ ಐತಿ, ಮತ್ತು ಸ್ಕಿಲ್ಸ್ ಮತ್ತು ಪ್ರಾಜೆಕ್ಟ್ಸ್ ಹೆಂಗ್ ಸ್ಟ್ಯಾಂಡ್ ಔಟ್ ಆಗ್ತಾವು ರೆಕ್ರೂಟರ್ಸ್ಗೆ? ಜಾವಾ ಇಂದ್ರ ಈಗ ಬರೋದು ಒಂದ್ ಸ್ವಲ್ಪ ಜಾವಾ ಟು ಪೈಥಾನ್ ಸ್ವಿಚ್ ಆಗೋದೇನ್ ಭಾಳ ಅಷ್ಟೇನ್ ಬಿರಿ ಅಲ್ಲ, ಜಸ್ಟ್ ಸಿಂಟ್ಯಾಕ್ಸ್ ಡಿಫ್ರೆನ್ಸ್ ಅಷ್ಟ. ಆಲ್ಮೋಸ್ಟ್ ಜಾವಾ ಕಂಪೇರ್ ಮಾಡ್ರೆ ಪೈಥಾನ್ ಈಸಿನೂ ಐತಿ, ನಂಬರ್ ಆಫ್ ಲೈನ್ಸ್ ಈಸಿ ಇದಾವು. ಸೊ ಈಸಿಯಾಗಿ ನೀವು ಮೈಗ್ರೇಟ್ ಆಗ್ಬೋದು ಜಾವಾ ಇಂದ ಪೈಥಾನ್. ಅದಾದ್ಮೇಲೆ ಮುಂದಿನ ಪ್ರಾಸೆಸ್ ನಿಮ್ಗೆ ಭಾಳ ಈಸಿ. ಮತ್ತು ನಿಮ್ ಪ್ರಾಜೆಕ್ಟ್ ಆಲ್ವೇಸ್ ಸ್ಟ್ಯಾಂಡ್ ಔಟ್ ಆಕಾವ. ನಿಮ್ದು ನೀವು ಯಾವ ತರ ಮಾಡ್ತೀರಿ, ನಿಮ್ ಆಲ್ಮೋಸ್ಟ್ ರಿಯಲ್ ಟೈಮ್ ಪ್ರಾಜೆಕ್ಟ್ ಮಾಡ್ರಿ. ಅದ ನಿಮ್ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಪ್ಲಸ್ ಅದೇ ನಿಮ್ದು ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅನ್ನೋದು ಕ್ಲಾರಿಟಿ ಇರಬೇಕು. ಸೊ ಆಲ್ಮೋಸ್ಟ್ ಪ್ರಾಜೆಕ್ಟ್ ಮ್ಯಾಟರ್ ಆಕಾವ ನಿಮ್ದು ರೆಸ್ಯೂಮ್ದಾಗ. ಸೊ ನೀವು ಏನೋ ಪ್ರಿಪರೇಷನ್ ಮಾಡೋ ಟೈಮ್ನಾಗ ಒಂದ್ ಸ್ವಲ್ಪ ನೀವೇನೇನೋ ರಿಸೋರ್ಸಸ್ ಯೂಸ್ ಮಾಡಿದ್ರಿ. ಯಾವ್ರ ಇವಾಗ ನಮ್ಮ ಮಂದಿಗೆ ಏನಾರ ನೀವು ಫ್ರೀ ರಿಸೋರ್ಸಸ್ ಅದಾವು ಅವ್ನು ನೀವು ಪ್ರಿಫರ್ ಮಾಡ್ರಿ ಅಂತ ಇದ್ರ, ಸೊ ನಮ್ಗ ಒಂದ್ ಸ್ವಲ್ಪ ರಿಸೋರ್ಸಸ್ ನೀವು ಕಳಿಸ್ಬೋದನ್ ಅಂತರ ಯಾವ ತರ ನೀವು ಮಾಡಿದ್ರಿ ರಿಸೋರ್ಸಸ್ ಬಗ್ಗೆ ಒಂದ್ ಸ್ವಲ್ಪ? ರಿಸೋರ್ಸಸ್ ಫ್ರೀದಾಗ ಬೇಕಂದ್ರೆ ಯೂಟ್ಯೂಬ್ನ ರಗಡ್ ರಿಸೋರ್ಸ್ ಇದಾವು. ಬೆಟರ್ ನನ್ನ ಸಜೆಷನ್ ಏನ, ಯಾವ್ದೋ ಒಂದು ರಿಸೋರ್ಸ್ ಹಿಡೀರಿ, ಅದನ್ನ ಕಂಟಿನ್ಯೂ ಮಾಡ್ರಿ. ಒಂದ್ 10 ದಿನ 10 ವಿಡಿಯೋ ನೋಡಿ, ಅದಾದ್ಮೇಲೆ ಮತ್ತೆ ಬೇರೆ ರಿಸೋರ್ಸ್ ಸ್ವಿಚ್ ಹಾಕಿರಿ. ಅದಕ್ಕಿಂತ ಬೆಟರ್ ಒಂದ ರಿಸೋರ್ಸ್ ಹಿಡೀರಿ, ಅದರಿಂದ ಮುಂದುವರಿ. ಫಸ್ಟ್ ಪೈಥಾನ್ಕ ನನ್ನ ಪ್ರಕಾರ ಕೋಡ್ ವಿತ್ ಹ್ಯಾರಿ ಅನ್ನೋ ಚಲೋ ಐತಿ. ಕೋಡ್ ವಿತ್ ಹ್ಯಾರಿ ಅಂತ ಒಂದು ಯೂಟ್ಯೂಬರ್ ಅದಾನು, ಒಂದ್ ಚಲೋ ಐತಿ. 100 days ಬೂಟ್ ಕ್ಯಾಂಪ್ ಐತಿ ಒಂದು ಪೈಥಾನ್ದ, ಅದನ್ನ ಪ್ರಿಪೇರ್ ಮಾಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಓಕೆ ರಿಸೋರ್ಸ್ ಅದ್ ಬಂದ್ರ ಒಂದೇ ರಿಸೋರ್ಸ್ ಹಿಡೀರಿ. ಒಂದ್ ರಿಸೋರ್ಸ್ ಎಂಡ್ ಟು ಎಂಡ್ ಕಲೀರಿ ಯಾವ್ದಾದ್ರು ರಿಸೋರ್ಸ್. ಫಸ್ಟ್ ಪೈಥಾನ್ ನನ್ ಪ್ರಿಫರೆನ್ಸ್ ಅಂದ್ರೆ ನೀವು ಬೇರೆ ರಿಸೋರ್ಸ್ ನೀವು ರಿಫರ್ ಮಾಡಿ. ನೆಕ್ಸ್ಟ್ ನಾ ಮ್ಯಾಟ್ಪ್ಲಾಟ್ಲಿಬ್, ಪಾಂಡಾಸ, ನಂಪಾಯಿಗನ ಅಲೆಕ್ಸ್ ದ ಅನ್ಲಿಸ್ಟ್ ಅಥವಾ ಯೂಟ್ಯೂಬರ್ ಅದಾನು, ಇಂಗ್ಲಿಷ್ನೇ ಹೇಳ್ತಾನು. ಇದು ನಿಮ್ ಕಮ್ಯುನಿಕೇಶನ್ಗೂ ಇಂಪ್ರೂವ್ ಆಗುತ್ತೆ. ನೀವು ಮೇ ಬಿ ಫಾರಿನ್ ಕ್ಲೈಂಟ್ ಜೋಡಿ ಮಾತಾಡೋಕು ನಿಮ್ಗೆ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಸೊ ಅವಂದ ಎಂಡ್ ಟು ಎಂಡ್ ಕಲೀರಿ. ನೆಕ್ಸ್ಟ್ ಅದ್ ಬಿಟ್ರೆ ಸೀಕ್ವೆಲ್ ಅದು ನಿಮ್ಗೆ ರಗಡ್ ಸಿಗ್ತಾವ ಯೂಟ್ಯೂಬ್ನಾಗ. ಸೊ ನಿಮ್ಗೆ ನಾದೆಲ್ಲ ನಿಂಗೆ ರಿಸೋರ್ಸ್ ಶೇರ್ ಮಾಡ್ತೀನಿ, ಬೇಕಾದ್ರೆ ನೀವು ನಿಮ್ಮ ಚಾನಲ್ ಜೋಡಿ ಶೇರ್ ಮಾಡ್ಬೋದು. ಓಕೆ, ಇವಾಗ ಎಲ್ಲ ರಿಸೋರ್ಸ್ ಮತ್ತು ಏನೇನು ನೀವು ಸ್ಕಿಲ್ಸ್ ಮತ್ತು ಪ್ರಿಪ್ರೇಷನ್ ಕರಿಯರ್ ಬಗ್ಗೆ ಏನೇನು ಕೇಳಿದ್ರಿ ಅದೆಲ್ಲ ಕವರ್ ಮಾಡೀವಿ. ಸೊ ನಾವೊಂದು ಕಮ್ಯುನಿಟಿ ಕ್ರಿಯೇಟ್ ಮಾಡೀನಿ, ವಾಟ್ಸಪ್ ಕಮ್ಯುನಿಟಿ. ಸೊ ನೀವು ಜಸ್ಟ್ ನನಗೆ ಕಾಮೆಂಟ್ ಮಾಡಿರಿ ಅಥವಾ DM ಮಾಡಿರಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಸೊ ಏನೇನು ರಿಸೋರ್ಸಸ್ ಇದ್ದು ಅಥವಾ ಏನೋ ರೆಫರಲ್ಸ್ ಇದ್ದು ಅಂದ್ರೆ ನಾ ಅವರಿಂದ ಎಲ್ಲ ಅದನ್ನು ತೊಗೊಳ್ತೀನಿ. ಸೊ ನಿಮ್ಗೆ ಹೆಲ್ಪ್ ಆಗ್ತೈತಿ. ಆ ಕಮ್ಯುನಿಟಿ ಜಾಯ್ನ್ ಆದ್ರೆ ನಾವು ಎಲ್ಲ ಶೇರ್ ಮಾಡ್ತೀವಿ. ಸೊ ನೀವು ಯೂಸ್ ಮಾಡ್ಬೋದು. ಓಕೆ, ಇವಾಗ ಇಂಡಸ್ಟ್ರಿ ರಿಯಾಲಿಟಿ ಬಗ್ಗೆ ಬಂದ್ರೆ AI ಡೇ ಟು ಡೇ ವರ್ಕ್ನ ಹೆಂಗೆ ಚೇಂಜ್ ಮಾಡಕತ್ತೈತಿ ಜನರಿಗೆ, ಇದೊಂದು ಕ್ವಶನ್ ಕೇಳಾರ. ಸೊ ನೀವು ಅವ್ರಿಗೆ ಏನು ಹೇಳ್ಬೋದು?
ಇಂಡಸ್ಟ್ರಿ ಒಳಗಡೆ ಲೈಕ್ ಕಂಪ್ನಿ ಒಳಗಡೆ ಕೆಲಸ ಮಾಡೋ ಪರ್ಸ್ಪೆಕ್ಟಿವ್ ಇಂದ ಎ ಆಬ್ವಿಯಸ್ಲಿ ಹೆಲ್ಪ್ ಮಾಡತೈತಿ ಯೂಸ್ನು ಐತಿ ಲುಕ್ಸಾನು ಐತಿ. ಸೊ ಯೂಸ್ ಅಂದ್ರ ಇವಾಗ ಡೇ ಟು ಡೇ ನಿಮ್ಗೆ ದಿನ ಕೂತ್ ಕೋಡ್ ಬರೀ ನೆಸೆಸರಿ ಇಲ್ಲ, ಕಂಪ್ನಿನ ಪುಷ್ ಮಾಡ್ತಾವು. ನೀವು ಇಲ್ಲ ಎ ಯೂಸ್ ಮಾಡ್ರಿ ಅಂತ ಎಲ್ಲ ಆಲ್ಮೋಸ್ಟ್ ಕಂಪ್ನಿ ಯೂಸ್ ಮಾಡ್ತಾರೆ ಎಲ್ಲಾರು. ಸೊ ನಮ್ಗೇನ ಕೋಡ್ ಒಂದ್ ಲೆವೆಲ್ ಮಟ್ಟ ಕೋಡ್ ಕೊಡ್ತೈತಿ. ನಿಮ್ಗೆ ಏನಿರ್ಬೇಕು ನಾಲೆಜ್ ಎಲ್ಲಿ ನನ್ನ ಹ್ಯೂಮನ್ ಜಡ್ಜ್ಮೆಂಟ್ ರಿಕ್ವೈರ್ಡ್ ಐತಿ ಅಲ್ಲಿ ನಾವು ಇದ್ ಮಾಡ್ಕೊಂಡು ಉಳಿದು ಎ ಯೂಸ್ ಮಾಡ್ಕೊಂಡು ಈವನ್ ಇಮೇಲ್ ರೈಟಿಂಗ್ ಸಕರ್ ಎಲ್ಲಾ ಮಾಡ್ತೈತಿ. ಬಟ್ ಅದಕ್ಕೇನ ಡೇಟಾ ಫೀಡ್ ಮಾಡ್ಬೇಕು. ಕಂಪ್ನಿ ಒಳಗೆ ರಿಸ್ಟ್ರಿಕ್ಷನ್ ಇರುತ್ತೆ ಅಂದ್ರೆ ಕಂಪ್ನಿ ಪ್ರೈವೇಟ್ ಡೇಟಾ ಇರ್ತೈತಿ. ಸೊ ಅವನ್ನೆಲ್ಲ ಫೀಡ್ ಮಾಡಕ್ ಆಗಂಗಿಲ್ಲ. ಸೊ ಅದೊಂದ್ ಬಿಟ್ರೆ ಉಳಿದ ಎ ನೀವು ಬಿಂದಾಸ್ ಆಗಿ ಯೂಸ್ ಮಾಡ್ಬೋದು ಕಂಪ್ನಿ ಒಳಗಡೆ, ಅದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಒಂದ್ ಲೆವೆಲ್ ಆಫ್ ರಿಸ್ಟ್ರಿಕ್ಷನ್ ಇರ್ತೈತಿ ಆಬ್ವಿಯಸ್ಲಿ ಕಂಪ್ನಿಯಾಗ. ಅದ್ ಬಿಟ್ರೆ ನಾರ್ಮಲ್ ಡೇ ಟು ಡೇ ಲೈಫ್ನಾಗ ಅಂತ ನೀವು ರೆಸ್ಯೂಮ್ ಬಿಲ್ಡಿಂಗ್ ಹಿಡದ ನೀವು ಪೂರಾ ಎಂಡ್ ಟು ಎಂಡ್ ರೋಡ್ ಮ್ಯಾಪ್ ನಿಮ್ ಚಾಟ್ ಜಿಪಿಟಿ ಹಾಕಿದ್ರಿ ಅಂದ್ರ ನೀವು ಕರೆಕ್ಟ್ ಪ್ರಾಂಪ್ಟ್ ಬರದ, ನಾ ಈಗ 3rd ಇಯರ್ ಅದನಿ, ನಂದು ಗೋಲ್ ಇದೈತಿ, ನನ್ನ ಟೈಮ್ ಲೈನ್ ಎಷ್ಟೈತಿ, ನಾ ಇಷ್ಟು ತಿಂಗಳದಾಗ ನಾ ಕವರ್ ಮಾಡ್ಬೇಕು ಅನ್ಕೊಂಡಿ, ನಂಗೆ ಫ್ರೀ ರಿಸೋರ್ಸ್ ಇದ್ರೆ ಯಾವ ಕೊಡು, ಇದನ್ನೆಲ್ಲ ನೀವು ಚೆನ್ನಾಗಿ ಪ್ರಾಂಪ್ಟ್ ಬರದ್ ಹಾಕಿರಂದ್ರೆ ಚಾಟ್ ಜಿಪಿಟಿನ ಕೊಡುತ್ತಾ. ಮತ್ ನೀವು ಎ ನೀವು ಈವನ್ ಜಾಬ್ ಹುಡುಕಾಕು ಯೂಸ್ ಮಾಡ್ಕೋಬಹುದು. ನಿಮ್ದು ಓನ್ ಎ ಟೂಲ್ ಯೂಸ್ ಮಾಡ್ಕೊಂಡ್ರೆ ನೀವು ಲಿಂಕ್ಡ್ಇನ್ ಒಳಗ ನೀವೇ ಲಿಂಕ್ಡ್ಇನ್ ಒಳಗ ಒಂದು ಎ ಟೂಲ್ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ನೀವೇ ಒಂದು ಎ ಏಜೆಂಟ್ ಕ್ರಿಯೇಟ್ ಮಾಡ್ಕೋರಿ. ಅದೇ ನಿಮ್ದು ಆಟೋಮೆಟಿಕ್ ಆಗಿ ಲಿಂಕ್ಡ್ಇನ್ ಒಳಗ ನಿಂಗೆ ನೋಟಿಫಿಕೇಶನ್ ಬರ್ತದೆ. ಈಗ ಬರ್ತಂದ್ರ ಅದು ಏಜೆಂಟ್ ನಿಂಗೆ ಪುಷ್ ಮಾಡ್ತೈತಿ, ಇಲ್ಲ ಇದು ಜಾಬ್ ಐತಿ, ನಿನ್ನ ರೆಸ್ಯೂಮ್ಗೆ ಇದು ಪರ್ಸೆಂಟೇಜ್ ಮ್ಯಾಚ್ ಆಗುತ್ತೆ. ನೀವು ಪ್ರಾಜೆಕ್ಟ್ ಆಸ್ ಅ ಪ್ರಾಜೆಕ್ಟ್ ಆಗಿನೂ ನೀವು ಅದನ್ನ ತೋರಿಸ್ಕೋಬಹುದು ಇದು ಯಾರಿಗೆ ರಿಕ್ರೂಟರ್ಗಳಿಗೆ. ಅವಾಗ ಏನ್ ಅನ್ಸುತ್ತೆ, ರಿಯಲ್ ಟೈಮ್ ಪ್ರಾಜೆಕ್ಟ್ ಅನ್ಸೈತಿ. ನಿಮ್ ಪ್ರಾಬ್ಲಮ್ ಏನ, ನಿಂಗೆ ಯಾವ್ದೋ ಕಂಪ್ನಿಯಾಗ ಜಾಬ್ ಬಿಟ್ಟಾರು ಅದ್ ನಿನಗೆ ಗೊತ್ತಿಲ್ಲ, ಬಿಟ್ಟಾರು ನೋಟಿಫೈ ಆಗೈತಿ, ನಿನಗ್ ಬರತ್ತಿಲ್ಲ. ಸೊ ನೀವ್ ಒಂದು ಏಜೆಂಟ್ ಯೂಸ್ ಮಾಡ್ಕೊಂಡು ಏನ್ ಮಾಡತ್ತಿ, ಯಾವ್ದು ಏಜೆಂಟ್ ಹತ್ತಿಲ್ಲ ಅದ್ ಬಂದೈತಿ ನಿಂಗೆ, ನಿನ್ನೆ ರೆಸ್ಯೂಮ್ ಕಿಟ್ ಮ್ಯಾಚ್ ಆಗತೈತಿ. ಸೊ ಅಪ್ಲೈ ಮಾಡತ್ ನಿನಗೆ ಆ ಏಜೆಂಟ್ ಹೇಳಿದ್ಮೇಲೆ ನೀವು ಲಿಂಕ್ಡ್ಇನ್ ಹೋಗಿ ಇದ್ ಮಾಡ್ತೀರಿ. ಅದ್ ನಿನ್ ಪ್ರಾಬ್ಲಮ್, ಅದನ್ನ ಎ ಇದ್ರೆ ಸೊಲ್ಯೂಷನ್ ತಗೊಂಡಿ. ಸೊ ಈ ವೇದಾಗ ಎ ಯೂಸ್ ಮಾಡ್ಕೊಂಡ್ರೆ ಬೆಟರ್. ಸೊ ಅವ್ರು ಹೇಳಿದಂಗ ಎ ಐ ಆಟೋಮೇಶನ್ ಏಜೆಂಟ್ಸ್ಗಳು ನೀವು ರೆಡಿ ಮಾಡ್ಕೋರಿ. ಇವಾಗ ಲೈಕ್ N8N ಅದಾವು, ಆಮೇಲೆ L1 ಲ್ಯಾಬ್ಸ್, ಈ ತರ ಟೂಲ್ಸ್ ಅದಾವು. ಸೊ ಇದ್ರ ಮೇಲೆ ನೋಡೋಣ ಒಂದು ಆದ್ರ ಅವ್ರ ಕಡೆನ ಒಂದು ಆಟೋಮೇಶನ್ ರೆಡಿ ಮಾಡಿಸಿ, ಅವ್ರ ಕಡೆನ ಒಂದು ಕ್ಲಾಸ್ ಟೈಪ್, ಒಂದು ಕೋರ್ಸ್ ಟೈಪ್ ಅದನ್ನ ಹೆಂಗ್ ಆಟೋಮೇಟ್ ಮಾಡ್ಬೇಕು ಅದನ್ನೆಲ್ಲ ನಾವು ಸಾಧ್ಯ ಆದ್ರ ಕೇಳೋಣ. ಅವ್ರು ಏನತ್ತಾರ ಅಪ್ರೂವ್ ಕೊಡ್ತಾರೋ ಇಲ್ಲೋ ಅಂತೇಳಿ ಇಲ್ಲೇ ಕೇಳೇ ಬಿಡೋಣ. ಇದೊಂದು ಸಾಧ್ಯ ಆಗೋದು ಅಸಾಧ್ಯ ಆಗ್ಬೋದು ನಮ್ಮ ಮಂದಿಗೆ, ಮಾಡೋಣ. ಸೊ ಜಲ್ದಿ ಮಾಡೋಣ. ಇದೊಂದು ಹೆಲ್ಪ್ ಆಗ್ಬೇಕು ಮಾಡಿಕೊಟ್ರ. ಸೊ ಇನ್ನೊಂದು ಕ್ವಶನ್ ಏನ್ ಬಂದೈತೆ ಅಂದ್ರೆ ಎ ಮತ್ತು ಡೇಟಾ ಸೈನ್ಸ್ ಅಲ್ಲಿ ಲೇಟೆಸ್ಟ್ ಟ್ರೆಂಡ್ಸ್ ಏನು ಅಂತ ಕೇಳ್ಯಾರ. ಸೊ ಇದನ್ನೆಲ್ಲ ಆಲ್ರೆಡಿ ನಾವು ಎ ಮತ್ತು ಡೇಟಾ ಸೈನ್ಸ್ ಎಲ್ಲ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿವಿ. ಸೊ ಇದು ಅದ್ರ ಕವರ್ ಆಗೈತೆ ಅಂತ ಅನ್ಕೋತೀನಿ.